दोस्तों, आप सबको मेरा नमस्कार। मैं रामकृष्ण हूँ। रामकृष्ण यूट्यूब ಚಾನಲ್ में आप सबका स्वागत है। ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋದಲ್ಲಿ 44 ವಾಕ್ಯಗಳನ್ನು ಬೇರೆ ಬೇರೆ ಕಾಲಕ್ಕೆ ಹೇಗೆ ಬದಲಾಯಿಸೋದು ಅಂತ ನೋಡಿದ್ದೀವಿ. ಈಗ ನಿಮಗೆ ಒಂದು ಟ್ರಿಕ್ ಗೊತ್ತಾಗಿರ್ಬೋದು. ಪ್ರೆಸೆಂಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸಲ್ಲಿ ವರ್ಬ್ ಹೇಗಿರುತ್ತೆ ಮತ್ತು ಅದನ್ನು ಯಾವ ಥರ ಚೇಂಜ್ ಮಾಡಿದರೆ ಸಿಂಪಲ್ಲಾಗಿ ನಾವು ಬೇರೆ ಟೆನ್ಸಿಗೆ ಮಾಡ್ಬೋದು ಅನ್ನೋದು ಒಂದು ಟ್ರಿಕ್ ಗೊತ್ತಾಗಿದೆ. ಸೊ ಸೇಮ್ ಟ್ರಿಕ್ಕನ್ನು ನೀವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗಿ, ಆವಾಗ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಮತ್ತು ಎಕ್ಸಾಮಲ್ಲಿ ನೀವು ಮಾಡಬೇಕಾದ್ರೆ ಮಿಸ್ಟೇಕ್ ಆಗಲ್ಲ. ಹಾಗೆ ಮಾತಾಡಬೇಕಾದ್ರೂ ಅಷ್ಟೇ ನೀವು ಅದೇ ಸೇಮ್ ಫಾರ್ಮುಲಾನ ಅಪ್ಲೈ ಮಾಡ್ಕೋಬೋದು. ಸೊ ಈಗ ನೋಡೋಣ. अब देखेंगे एक एक करके। असली झगड़ा कुर्सी का है। असली झगड़ा ನಿಜವಾದ ಜಗಳ ಕುರ್ಚಿಯದ್ದು. है ಅಂತ ಬಂದಿದೆ ಮೇಲೆ कुर्सी का है ಅದು प्रेजेंट टेंस में है। तो किस काल में बदलना है? भूतकाल में बदलना है वर्तमान काल सूचक है, था ಭೂತಕಾಲ ಸೂಚಕ. ಸೊ ನೀವು ಸಿಂಪಲ್ ಆಗಿ ಮಾಡಿಬಹುದು. ಅಸಲಿ ಝಗಡ ಕುರ್ಸಿ ಕಾ ಥಾ. ಕೆ ಇದ್ದಿದ್ರೆ ಥೇ ಬರ್ತಿತ್ತು, ಇಲ್ಲಿ ಕಾ ಇದೆ, ಥಾ ಬರೆದ್ರೆ ಮುಗೀತು, ಭೂತಕಾಲ ಕಾ ಹೋ ಗಯಾ. ಬೇಟಾ ಪ್ರಕೃತಿ ಸರ್ವಶಕ್ತಿಮಾನ್ है ಬಂದಿದೆ, ವರ್ತಮಾನ ಕಾಲ ಸೂಚಕ है, तो भविष्यत काल में है होगी. प्रकृति यहाँ स्त्रीलिंग है इसलिए होगी. बेटा प्रकृति सर्वशक्तिमान होगी. ಅದೇ ಪಾಸ್ಟ್ ಟೆನ್ಸಲ್ಲಿ ಆಗಿದ್ದರೆ ಥೀ ಅಂತ ಬರ್ತಾಯಿತ್ತು, ಸ್ತ್ರೀಲಿಂಗ ಆಗಿರೋದ್ರಿಂದ. ನೆಕ್ಸ್ಟ್, ಇಸ್ಕಾ ಕೋಯಿ ಅಂತ ದಿಖಾಯಿ ನಹಿ ದೇತಾ है वर्तमान काल सूचक है, तो भूतकाल में करते समय है को था कर दीजिए. इसका कोई अंत दिखाई नहीं देता था भूतकाल में हो गया. गुरुजी ने छात्र को पुस्तक दी. ಪುಸ್ತಕ ದಿ ಅಂತ ಬಂದಿದೆ ಮೇಲೆ ಇದು ಯಾವ ಕಾಲದಲ್ಲಿದೆ? ಇದು ಭೂತಕಾಲದಲ್ಲಿದೆ. ಇಲ್ಲಿ ನೇ ಬಂದಿದೆ ನೋಡಿ. ಸೊ ಸಕರ್ಮ ಕ್ರಿಯಾಕ್ಕೆ ಸಾಥ್ ನೇ ಕ ಪ್ರಯೋಗ ಹೋತಾ है ಪಾಸ್ಟ್ ಟೆನ್ಸಲ್ಲಿ. ಇಲ್ಲಿ ನಾವು ವರ್ತಮಾನ ಕಾಲಕ್ಕೆ ಬರಬೇಕಾದ್ರೆ ನೇ ಕೋ ಛೋಡ್ನಾ है, तो छोड़ दीजिए. ಗುರೂಜಿ ಛಾತ್ರ ಕೋ ಪುಸ್ತಕ್ ದಿ ಅನ್ನೋದು ಯಾವ ವರ್ಬ್ ಆಗಲಿ? ದೇನಾ ಅನ್ನೋದು ವರ್ಬ್. ದೇನಾ, ದಿಯಾ, ದಿ ಪಾಸ್ಟ್ ಟೆನ್ಸಲ್ಲಿ ದಿಯಾ, ದಿ ಆ ರೂಪದಲ್ಲಿ ಬರುತ್ತೆ. ಸೊ ದೇನಾ ವರ್ತಮಾನ ಕಾಲದಲ್ಲಿ ದೇ ती ಗೊತ್ತಿದೆ, ದೇತೆ ಹೇ. ಗುರೂಜಿ ಛಾತ್ರ ಕೋ ಪುಸ್ತಕ್ ದೇತೆ ಹೇ, ಅದೇ ಫ್ಯೂಚರ್ ಆದರೆ ದೇಂಗೆ ಅಂತ ಆಗುತ್ತೆ. वे जिंदगी भर अपने लिए कुछ मांगते नहीं है ಬಹುವಚನ ಸೂಚಕ है, मांगते नहीं थे ಮಾಡಿದರೆ ಮುಗಿದು ಹೋಯಿತು. मांगते नहीं थे. उनका भाषण सुनते ही बधाई देता हूँ वर्तमान काल सूचक है. मैं आया है तो भूतकाल भविष्यत काल में करना है. आ ಸೌಂಡ್ ಉಳಿಸ್ಕೋಬೇಕು. मैं ಅಂದರೆ ಅದರ ಅರ್ಥ ಅಲ್ಲಿ ಹ್ಞೂ ಬಂದಿರೋದ್ರಿಂದ ಅದರ ಅರ್ಥ ಹಾಗೇ ಬರಬೇಕು. ಉನ್ಕಾ ಭಾಷಣ ಸುನ್ತೆ ಹಿ ಬಧಾಯಿ ದೂಂಗಾ. ದೇಗಾ, ದೇಗಿ ಹಾಗೆಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ಮೈ ಅಂತ ನೀವು ಅಲ್ಲಿ ತಿಳ್ಕೊಬೇಕಾಗುತ್ತೆ. ದೇತಾ ಹೂँ ದೂಂಗಾ. ಅದಕ್ಕೆ ನಾನು ಹೇಳಿದ್ದು ಕ್ರಿಯೆನ ವರ್ಬ್ ಏನಿದೆ ಲಾಸ್ಟಲ್ಲಿ ಅದನ್ನು ನೋಡಿ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಹೇಗೆ ಚೇಂಜ್ ಮಾಡಬೇಕು ಅಂತ. ಬಧಾಯಿ ದೂಂಗಾ ಫ್ಯೂಚರ್, ಬಧಾಯಿ ದೇತಾ ಹೂँ वर्तमान काल मैंने बधाई दी अथवा बधाई देता था ಅದು पास्ट टेंस. वे जिंदगी भर अपने लिए कुछ मांग आयतಲ್ಲ. नेक्स्ट, एक बहुत बड़े आर्थिक झटके के कारण वे इंदौर से अजमेर आ गए थे. ಇಷ್ಟು ಉದ್ದ ಸೆಂಟೆನ್ಸ್ ಹೇಗೆ ಮಾಡೋದು ಯೋಚನೆ ಮಾಡೋ ಅಗತ್ಯ ಏನಿಲ್ಲ. आ गए थे पास्ट टेंसಲ್ಲಿದೆ. ಸೊ ವರ್ತಮಾನ ಕಾಲ ಮೇ ಆ ವರ್ಬ್ ಹಾಗೆ ಉಳಿಸ್ಕೊಳ್ಳಿ. ಗಯೇ ಥೇ ಲಾಸ್ಟ್ ವರ್ಬ್ ಏನಿದೆ ಗಯೇ ಇದೆ, ಗಯಾ ಅದರದ್ದು ವರ್ತಮಾನ ಕಾಲಿಕ ರೂಪ ಕ್ಯಾ है? जाना जाते हैं. वर्तमान कालದಲ್ಲಿ जाते हैं. वे बहुत बड़े आर्थिक झटके के कारण इंदौर से अजमेर आ जाते हैं ಅಂತ ಮಾಡಿದರೆ ಮುಗ್ದಾಯಿತು. ಆವಾಗ ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ. ದರಿಯಾದಿಲಿ ಕೆ ಚರ್ಚೆ भी कम नहीं थे ಅನ್ನೋದು ಭೂತಕಾಲ है, वर्तमान काल होंगे भविष्यत काल कम नहीं होंगे. प्रतिभा को भट्टी में झोंकना था भूतकाल सूचक, वर्तमान काल है तो ಏನು ಮಾಡಬೇಕು? प्रतिभा को भट्टी में झोंकना है. दोनों का तो रास्ता ही टकराहट का है. ನೋಡಿ टकराहट का है वर्तमान काल,
तो भूतकाल करने के लिए दोनों का रास्ता ही टकराहट का था ಮಾಡಿದ್ರೆ ಮುಗ್ದೇ ಹೋಯಿತು. की दावत हरजेंद्र चौधरी के घर पर थी. था थे थी ಭೂತಕಾಲ ಸೂಚಕ है. ಪದೇ ಪದೇ ಹೇಳ್ತಾ ಇದ್ದೀನಿ, ನೆನಪಲ್ಲಿ ಇಟ್ಕೊಳ್ಳಿ, ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ವರ್ತಮಾನ ಕಾಲದಲ್ಲಿ ಮಾಡಬೇಕಾದ್ರೆ ಹೈ ಬರುತ್ತೆ, ಘರ್ ಪರ್ ಹೈ. रात की दावत हरजेंद्र चौधरी के घर पर है. ಇನ್ನೆಲ್ಲೂ ಏನೂ ಚೇಂಜಸ್ ಆಗಲ್ಲ ನೋಡಿ, ಬರೀ ಲಾಸ್ಟಲ್ಲಿ ಮಾತ್ರ ನೇ ಬಂದಾಗ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ, ಬೇರೆ ಟೈಮಲ್ಲಿ ಯಾವ ಚೇಂಜಸ್ಸು ಇರೋದಿಲ್ಲ. यहाँ ಹಿಂದಿ ಉರ್ದು ಪ್ರೇಮಿಯೋं का ಜಮಾವಡಾ ಹೈ. ಹೈ ಅಂತ ನೋಡಿದ ಕೂಡಲೇ ಗೊತ್ತಾಯಿತು ವರ್ತಮಾನ ಕಾಲ ಹೈ. ಆವಾಗ ಭವಿಷ್ಯತ್ ಕಾಲ ಮೇ ಮಾಡಬೇಕು ಅಂದರೆ ಹೈ ಹೋಗಾ, ಪಾಸ್ಟ್ ಟೆನ್ಸಿಗೆ ಥಾ ಹಾಗೆ ಬರುತ್ತೆ. कुछ देर तक हम इसका वैभव देखते हैं वर्तमान काल ता है ती है ते है. भूतकाल में देखते थे ಮಾಡಿದರೆ भूतकाल में हो गया. कुछ देर तक हम इसका वैभव देखते थे. अधिकांश सीटें खाली थी भूतकाल में है. ಅದನ್ನು ಭವಿಷ್ಯತ್ ಕಾಲ ಮಾಡಬೇಕಾದ್ರೆ अधिकांश सीटें खाली होंगी. ನೋಡಿ, खाली है वर्तमान काल, खाली होंगी. यहाँ सीटें स्त्रीलिंग बहुवचन होने के कारण होंगी आना है, होंगी. शालीनता जापान का गुणधर्म है वर्तमान काल सूचक, भूतकाल में बदलना है. शालीनता जापान का गुणधर्म था थे थी. ಇಲ್ಲಿ है ಸೊ था है ಬಂದಿದ್ರೆ ಥೇ ಅಥವಾ ಥೀ ಬರ್ತಿತ್ತು ಸ್ತ್ರೀಲಿಂಗ್ ಇದ್ದರೆ, पुल्लिंग इधर थे बरुते बहुवचन के. उन्होंने हमें स्वचालित रेल और लॉन्च में घुमाया. उन्होंने बंदिदे भूतकाल का वाक्य है, ಗೊತ್ತಾಯಿತು. ವರ್ತಮಾನ ಕಾಲ में करते समय ने को छोड़ना है. ವರ್ತಮಾನ ಮತ್ತು ಭವಿಷ್ಯತ್ ಕಾಲದಲ್ಲಿ ನೇ ಬರಬಾರ್ದು. वे ಪ್ಲಸ್ ನೇ ಉನ್ಹೋನೆ. ಸೊ ಉನ್ಹೋನೆ ಆಗಿರೋದು ಹೇಗೆ, ವೇ ಮತ್ತು ನೇ ಸೇರಿ. ಸೊ ಉನ್ಹೋನೆನಲ್ಲಿ ವೇ ತೆಗಿಬೇಕು ಅಂದರೆ ವೇ ಪ್ಲಸ್ ನೇ ಅಂತ ಬರ್ಕೊಳ್ತೀರಲ್ವಾ, ಆವಾಗ ವೇ ಮಾತ್ರ ಉಳಿಯುತ್ತೆ, ನೇ ಬಿಡ್ತೀವಿ. वे हमें स्वचालित रेल और लॉन्च में घुमाते हैं. घुमाया भूतकाल, घुमाते हैं वर्तमान काल. यात्री गंगा में स्नान कर रहे हैं, प्रेजेंट कंटिन्यूस में है, भूतकाल में बदलना है. तो क्या करना है, यात्री गंगा में स्नान कर रहे थे ಮಾಡಿದರೆ भूतकाल में हो गया पास्ट कंटिन्यूस. सरला गाना गाती थी भूतकाल का वाक्य है. वर्तमान काल में सरला गाना गाती है, थी ಇರೋದನ್ನು ಹೈ ಮಾಡ್ತೀರಾ, ಎಷ್ಟು ಸಿಂಪಲ್ ಇದೆ ನೋಡಿ. अंधी लकड़ी के सहारे मार्ग तय करती है, भविष्यत काल में है. अंधी लकड़ी के सहारे भविष्य काल में बदलना है, यह वर्तमान काल का है. अंधी लकड़ी के सहारे मार्ग तय करेगी. कर प्लस एगी करेगी. करती है, कर प्लस ती है, करती है. ಇಲ್ಲಿ ಏಗಿ ಕರೆಗಿ, ಸ್ತ್ರೀಲಿಂಗ ಅದಕ್ಕೆ ಕರೆಗಿ, ಪುಲ್ಲಿಂಗ ಆಗಿದ್ರೆ ಕರೇಗ. सिद्धार्थ कुछ अपूर्व अनुपम लाते हैं वर्तमान काल का है. भूतकाल में बदलने के लिए कुछ सिद्धार्थ कुछ अपूर्व अनुपम लाते थे ಅಂತ ಮಾಡಿದರೆ ಮುಗಿದಾಯಿತು. निमोनिया के कारण रोगी मर जाएगा. ನೋಡಿ, मर जाएगा, गागेगी भविष्यत काल. वर्तमान काल में मर जाता है. ನೋಡಿ, मर जाता है. निमोनिया के कारण रोगी मर जाता है. कितना आसान है. गुरुजी ने कविता लिखी, भूतकाल का वाक्य है. ಸೊ ಬೇರೆ ಕಾಲಕ್ಕೆ ಬರಬೇಕು ಅಂದರೆ ನೇಚೆ ಬಿಡಬಾರ್ದು ಭವಿಷ್ಯತ್ ಕಾಲ ಮೇ. ಅವಾಗ ಏನು ಮಾಡ್ತೀವಿ, ಗುರೂಜಿ ಕವಿತಾ. ಈಗ ಸಬ್ಜೆಕ್ಟ್ ಏನಿದೆ, ಗುರೂಜಿ ಪುಲ್ಲಿಂಗ್ ಹೇ, ಏಕವಚನ ಹೋನೆ ಪರ್ ಬಿ ಆದರ್ ಸೂಚಕ ಬಹುವಚನ ಹೇ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಕ್ರಿಯೆನಲ್ಲಿ ಪುಲ್ಲಿಂಗ್ ಬಹುವಚನ ರೂಪನ ಇಡ್ತೀವಿ. ಗುರೂಜಿ ಕವಿತಾ ಲಿಖೇಂಗೆ. ಅದೇ ವರ್ತಮಾನ ಕಾಲ ಆಗಿದ್ರೆ ಲಿಖ್ತೆ ಹೇ ಅಂತ ಬರೀತಿದ್ವಿ. आत्मानंद देश की सेवा करता है वर्तमान काल सूचक, भविष्यत काल में करता था ನೇ ಯೂಸ್ ಮಾಡ್ಕೊಂಡು ಮಾಡೋದು ಬೇರೆ ಬರುತ್ತೆ. ಆತ್ಮಾನಂದನೇ ದೇಶ್ ಕಿ ಸೇವಾ ಕಿ ಅಂತ ಬರುತ್ತೆ. ನೀವು ಇದನ್ನು ಮಾಡಿ ಮಾರ್ಕ್ಸ್ ಸಿಗುತ್ತೆ. रमेश ने बहुत सारी कविताएं लिखी थी. रमेश ने बहुत सारी कविताएं लिखी. यह भूतकाल का वाक्य है ना. सो वर्तमान काल में नहीं आता, ಅದಕ್ಕೆ रमेश बहुत सारी कविताएं लिख वर्बನ್ನು ತಗೊಳ್ಳಿ, ರೂಟ್ ವರ್ಬನ್ನು. ತಾ ಹೈ, ತಿ ಹೈ, ತೇ ಹೈ ಇಲ್ಲಿ ಯಾವ್ದು ಬರಬೇಕು, ತಾ ಹೈ. क्यों, क्योंकि रमेश यहाँ पुल्लिंग एक वचन है. रमेश बहुत सारी कविताएं लिखता है.
उसने आग चिता पर रख दी, ने आया है, भविष्यकाल में ने नहीं आता, सो वह प्लेस ने उसने, वह आग चिता पर रख देगा. ನೋಡಿ ರಖ್ ದೇಗ ಲಾಸ್ಟ್ ವರ್ಬ್ ಏನಿದೆ ದಿ ದೇನಾ ಅದನ್ನು ದೇಗ ಗಾಗೆಗೆ ಬರಬೇಕಲ್ಲ ದೇಗ. ವಹ ಆಗ್ ಚಿತಾ ಪರ್ ರಖ್ ದೇಗ. ವ್ಯಾಪಾರಿ ಟ್ರಕ್ ಮೇ ಮಾಲ್ ಭರ್ಕರ್ ಲಾತಾ ಹೇ, ಭೂತಕಾಲದಲ್ಲಿ ಮಾಡಬೇಕಾದ್ರೆ ಲಾತಾ ಹೇ ಲಾತಾ ಥಾ ಲಾತಾ ಹೇ ಲಾತಾ ಥಾ. ಇದನ್ನು ಸಾಮಾನ್ಯ ಭೂತಕಾಲ ಮಾಡಬೇಕಾದ್ರೆ ವ್ಯಾಪಾರಿ ಟ್ರಕ್ ಮೇ ಮಾಲ್ ಭರ್ಕರ್ ಲಾಯ ಅಷ್ಟೇ ಸಾಕು. ಲಾಯ ಲಾಯ ಹೇ ಲಾಯ ಥಾ ಎಲ್ಲ ಭೂತಕಾಲದಲ್ಲೇ ಬರುತ್ತೆ. लड़कियां फूल चुनेंगी वर्तमान काल में बदलने के लिए ಚುನೇಂಗಿ ಇದೆ, ಅಲ್ಲಿ ಕ್ರಿಯೆ ಏನಾಗಬೇಕು ತಾ ಹೇ ತಿ ಹೇ ತೇ ಹೇ ಬರಬೇಕು. ಸ್ತ್ರೀಲಿಂಗ ಇರೋದ್ರಿಂದ ಚುನ್ತಿ ಹೇ, ಲಡ್ಕಿಯಾಂ ಫೂಲ್ ಚುನ್ತಿ ಹೇ ಅಂತ ಚೇಂಜ್ ಆಗುತ್ತೆ. ಉಸ್ಮೇ ಭಯಂಕರ ದೃಢತಾ ಕಿ ಛಾಪ್ ಹೋತಿ ಹೇ, ಭವಿಷ್ಯತ್ ಕಾಲ ಚೇಂಜ್ ಮಾಡಬೇಕು ವರ್ತಮಾನ ಕಾಲದಿಂದ. ಸೊ ಏನು ಬರೀ ವರ್ಬ್ ಮಾತ್ರ ನೋಡಿ, ಹೋತಿ ಹೇ ಹೋತಿ ಹೋಗಿ ಹೋಗಿ ಭವಿಷ್ಯತ್ ಕಾಲದಲ್ಲಿ ಆಗೋಯ್ತು. अजय पाल तिलमिला उठेगा भूतकाल में बदलने के लिए अजय पाल तिलमिला उठा. उठा ಅನ್ನೋದು ಭೂತಕಾಲ ರೂಪ. ಉಠಾ ಉಠಾ ಹೇ ಉಠಾತ ಯಾವುದಾದ್ರೂ ಆಗಬಹುದು. शीला कपड़े धोती थी भूतकाल में है, वर्तमान काल में शीला कपड़े धोती है ಅಂತ ಆಗುತ್ತೆ. मीरा आंसू बहाती है वर्तमान काल में है, तो भविष्यत काल में बदलने के लिए बहाएगी, बहा प्लस एगी बहाएगी. मीरा आंसू बहाएगी. टिकट कलेक्टर डिब्बे में प्रवेश करेगा भूतकाल में बदलना है. करेगा ಅಂದ್ಕೂಡಲೇ ಭವಿಷ್ಯತ್ ಕಾಲ ಇದೆ. ಟಿಕೆಟ್ ಈಗ ನೇ ಯೂಸ್ ಮಾಡಬೇಕಾಗುತ್ತೆ. ಟಿಕೆಟ್ ಕಲೆಕ್ಟರ್ನೇ ಡಿಬ್ಬೆ ಮೇ ಪ್ರವೇಶ್ ಕಿಯಾ. ಇಲ್ಲ ನೇ ಯೂಸ್ ಮಾಡೋದಕ್ಕೆ ಗೊತ್ತಾಗಲ್ಲ ಅಂದರೆ ಟಿಕೆಟ್ ಕಲೆಕ್ಟರ್ ಡಿಬ್ಬೆ ಮೇ ಪ್ರವೇಶ್ ಕರ್ತಾ ಥಾ ಅಂತ ಬರೆದ್ಬಿಡಿ, ಆಗಲೂ ಸೆಂಟೆನ್ಸ್ ಸರಿಯಾಗುತ್ತೆ. ಮುझे डर लग रहा था ವರ್ತಮಾನ ಕಾಲದಲ್ಲಿ, ಭೂತಕಾಲದಲ್ಲಿ ಇದೆ ಅಲ್ವಾ. ಡರ್ ಲಗ್ ರಹಾ ಹೇ ಮಾಡಿದರೆ ವರ್ತಮಾನ ಕಾಲದ ಆಗೋಯಿತು. ಮುझे डर लग रहा है. ರಾಹುಲ್ ಕುಂಭ ಮೇಲೆ ಮೇ जा रहा है. जा रहा है ಅಲ್ಲಿ ವರ್ಬ್ ಏನು जा रहा है ಪ್ರೆಸೆಂಟ್ ಟೆನ್ಸ್ ತೋರಿಸ್ತಾ ಇದೆ. ಭವಿಷ್ಯತ್ ಕಾಲದಲ್ಲಿ ಜಾ ಪ್ಲಸ್ ಈಗ ಜಾಯೇಗಾ. ರಾಹುಲ್ ಕುಂಭ ಮೇಲೆ ಮೇ ಜಾಯೇಗಾ ಅಂತ ಬರುತ್ತೆ. ಜನಸಂಖ್ಯಾ ದಿನೋ ದಿನ ಬಡ್ತಿ ಜಾ ರಹಿ ಹೇ ಇದೆ, ಅದನ್ನು ಸಿಂಪಲ್ಲಾಗಿ ಪಾಸ್ಟ್ ಟೆನ್ಸಲ್ಲಿ ನಾವು ಮಾಡಬೇಕಾದ್ರೆ ಪಾಸ್ಟ್ ಕಂಟಿನ್ಯೂಸಲ್ಲಿ ಜಾ ರಹಿ ಥೀ. ಜನಸಂಖ್ಯಾ ದಿನೋ ದಿನ ಬಡ್ತಿ ಜಾ ರಹಿ ಥೀ ಪ್ರೆಸೆಂಟ್ ಕಂಟಿನ್ಯೂಸಿಂದ ಪಾಸ್ಟ್ ಕಂಟಿನ್ಯೂಸ್ಗೆ, ಅಲ್ಲಿ ಪಾಸ್ಟ್ ಕಂಟಿನ್ಯೂಸ್ನ ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಹೇಗೆ ಮಾಡಿ ನೀವು ಚೇಂಜಸ್ ಮಾಡ್ತಾ ಇರೋದು ಬರೀ ವರ್ಬಲ್ಲಿ ಮಾತ್ರ. ರಹಿ ಹೇ ರಹಿ ಥಿ ಇದ್ರೆ ರಹಿ ಹೇ. ಇಸ್ ದಿಶಾ ಮೇ ಕಾಮ್ ಶುರು ಹೋ ಜಾಯೇಗಾ. ಜಾಯೇಗಾ ಅಂದ್ಕೊಳ್ಳೆ ಭವಿಷ್ಯತ್ ಕಾಲದಲ್ಲಿದೆ. ಇಸ್ ದಿಶಾ ಮೇ ಕಾಮ್ ಶುರು ಹೋ ಜಾತಾ ಹೇ. ನೋಡಿ ಹೋತಾ ಹೇ ಅಂತ ಮಾಡಿದರೆ ರಾಂಗ್ ಆಗುತ್ತೆ. ಲಾಸ್ಟ್ ವರ್ಬ್ ಏನಿದೆ ಜಾ ಇದೆಯಲ್ವಾ, ಸೊ ಜಾಯೇಗಾ ಜಾತಾ ಹೇ. ಮೈನೆ ಭಿಕಾರಿಗೆ ₹1 ದಿಯಾ ಅಂದ್ಕೊಳ್ಳೆ ಭೂತಕಾಲ ಆಯಿತು. ನೇನು ಬಂದಿದೆ, ನೇ ಬಿಡಬೇಕಲ್ವಾ. ಸೊ ಭವಿಷ್ಯತ್ ಕಾಲದಲ್ಲಿ ಮೈ ಭಿಕಾರಿಕೋ ₹1 ದೂಂಗಾ. ಮೈ ಬಂದಿದೆ ಅದಕ್ಕೆ ಊಂಗಾ, ಮೈ ಭಿಕಾರಿಕೋ ₹1 ದೂಂಗಾ ಅಂತ ಮಾಡ್ತೀವಿ. ವಹ ಮುझे ಬೊಂಬೈ ಬುಲಾ ರಹಾ ಹೇ ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಪಾಸ್ಟ್ ಕಂಟಿನ್ಯೂಸ್ ಮಾಡೋದು ತುಂಬ ಸಿಂಪಲ್. ನೀವೇನು ಮಾಡಬೇಕು, ವಹ ಮುझे ಬೊಂಬೈ ಬುಲಾ ರಹಾ ಥಾ ಮಾಡಿದರೆ ಪಾಸ್ಟ್ ಕಂಟಿನ್ಯೂಸ್ ಆಯಿತು. महाकवि कबीर का जनता पर व्यापक प्रभाव था ಇದೆ, प्रभाव था प्रभाव है. महाकवि कबीर का जनता पर प्रभाव व्यापक प्रभाव है. ಸೆಂಟೆನ್ಸ್ ಎಷ್ಟೇ ಉದ್ದ ಇದ್ರೂ ನಿಮಗೆ ಸಮಸ್ಯೆ ಆಗೋದಿಲ್ಲ, ಯಾಕಂದರೆ ನಿಮ್ಮ ಗಮನ ಬರೀ ವರ್ಬ್ ಮೇಲೆ ಮಾತ್ರ ಇರುತ್ತೆ. ನೇ ಬಂದಾಗ ಮಾತ್ರ ಅದನ್ನು ಬಿಡಬೇಕಾಗುತ್ತೆ, ಇಲ್ಲ ಅಥವಾ ನೇ ಬೇಕು ಅಂದಾಗ ಹಾಕಬೇಕಾಗುತ್ತೆ. ಮಾಲಿ ಪೌಧೋಂಕೋ ಪಾನಿ ದೇ ರಹಾ ಹೇ ಭವಿಷ್ಯತ್ ಕಾಲ, ಇಲ್ಲಿ ಹಾಕಬೇಕು ನೇ ಬೇಕಿಲ್ಲ. ಸೊ ಹಾಗಾಗಿ ವರ್ಬ್ ಮಾತ್ರ ನೋಡಿ. ದೇ ರಹಾ ಹೇಲಿ ದೇ ವರ್ಬ್, ರಹಾ ಹೇ ಪ್ರೆಸೆಂಟ್ ಟೆನ್ಸ್ ತೋರಿಸ್ತಾ ಇದೆ. ಸೊ ಇದನ್ನು ನಾವೇನು ಮಾಡ್ತೀವಿ, ದೇ ಪ್ಲಸ್ ಏಗ ದೇಗ ಅಂತ ಆಗುತ್ತೆ. ರಮೇಶ್ ಅಪನಾ ಜನ್ಮದಿನ ಮನಾ ರಹಾ ಹೇ. ರಮೇಶ್ अपना जन्मदिन मना रहा था ಭೂತಕಾಲದಲ್ಲಿ. ವರ್ತಮಾನ ಕಾಲದಲ್ಲಿ ನೋಡೋಣ. उस रोगी का शरीर बहुत दुर्बल था ನೋಡಿ भूतकाल, दुर्बल है वर्तमान काल. उस रोगी का शरीर दुर्बल है. उसने अपना काम सुचारू रूप से किया ಭವಿಷ್ಯತ್ ಕಾಲದಲ್ಲಿ
ಸೊ ನೇ ಬರಬಾರ್ದಲ್ಲ. ವಹ ಅಪನಾ ಕಾಮ್ ಸುಚಾರು ರೂಪ್ ಸೆ ಕರೇಗಾ, ಭವಿಷ್ಯತ್ ಕಾಲ. ವರ್ತಮಾನ ಕಾಲದಲ್ಲಿ ಕರ್ತಾ ಹೈ. वह गदगद कंठ से कहता है, भूतकाल में कहता है ಇದೆ. वह गदगद कंठ से कहता था ಮಾಡಿದರೆ ಭೂತಕಾಲ ಆಗೋಯ್ತು. ನೀವು ಇಲ್ಲ ನಾನು ಇದ್ರ ಪ್ರಕಾರ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮಾಡ್ತೀನಿ ಅಂದರೆ ಉಸ್ನೆ ಗದ್ಗದ್ ಕಂಠ ಸೆ ಕಹ ಅಂತ ಮಾಡಬಹುದು. उसके चेहरे पर गहरा अवसाद और अकेलापन था, ವರ್ತಮಾನ ಕಾಲದಲ್ಲಿ ಮಾಡಬೇಕು. ಏನಿಲ್ಲ ಸಿಂಪಲ್ ಅकेलापन था ಇದೆ, ಹೈ ಮಾಡಿಸಿದ್ರಾಯಿತು. उसके चेहरे पर गहरा अवसाद और अकेलापन है. कुछ और पहले की घटना याद आती है, वर्तमान कालदಲ್ಲಿದೆ. भविष्य काल में बदलना है. आती है आ प्लस एगी आएगी. कुछ और पहले की घटना याद आएगी. ಸೊ ಈ ಥರ ನೀವು ಒಂದು 90 ಸೆಂಟೆನ್ಸಸ್ಸನ್ನು ಕಲ್ತಿದ್ದೀರಾ. ಪ್ರೆಸೆಂಟ್ ಟೆನ್ಸಿಂದ ಫ್ಯೂಚರು, ಪಾಸ್ಟ್ ಟೆನ್ಸಿಂದ ಪ್ರೆಸೆಂಟ್ ಮತ್ತು ಫ್ಯೂಚರ್ಗೆಲ್ಲ. ಸೊ ಇದೇ ಟೈಪಲ್ಲಿ ಬೇರೆ ಸೆಂಟೆನ್ಸ್ ಬರ್ಬೋದು. ಸಾಮಾನ್ಯವಾಗಿ ಇದೇ ಸೆಂಟೆನ್ಸ್ಗಳನ್ನೇ ಕೊಡ್ತಾರೆ. ಇಷ್ಟು ಸೆಂಟೆನ್ಸ್ ಕಲ್ತ್ಕೊಂಡ್ರೆ ನಿಮಗೆ 5 ಔಟ್ ಆಫ್ 5 ಕನ್ಫರ್ಮ್ ಆಗಿ ಬರುತ್ತೆ. ಮತ್ತು ಯಾರು ಹಿಂದಿ ಕಲಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಇದರಿಂದ ಒಳ್ಳೆ ಟ್ರಿಕ್ ಸಿಕ್ಕಿದೆ. ಈಸಿಯಾಗಿ ನೀವು ಬೇರೆ ಟೆನ್ಸಲ್ಲಿ सेंटेंस फॉर्मेशन ಮಾಡಿ ಬೇರೆಯವ್ರ ಮುಂದೆ ಮಾತಾಡ್ಬೋದು. अगर आपको ये वीडियो पसंद आया है तो इसे लाइक ज़रूर करना और अपने दोस्तों से और अपने रिश्तेदारों से शेयर करना. और अगर आपको ये वीडियो पसंद आया है तो इस ಚಾನಲ್ को ಸಬ್ಸ್ಕ್ರೈಬ್ ज़रूर करना. ಕೇಳಿದ್ದಕ್ಕೆ ಮತ್ತು ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.